ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ಇಪಿಎಫ್ಒ ಇಂಟ್ರೆಸ್ಟ್. ಹೌದು ಸ್ನೇಹಿತರೆ, ಪಿಎಫ್ ಖಾತೆಯಲ್ಲಿ ಹಣವಿರುವವರಿಗೆ ಬಂಪರ್ ಸುದ್ದಿ, ನಿಮ್ಮ ಬ್ಯಾಲೆನ್ಸ್ ಶೀಘ್ರದಲ್ಲೇ ಹೆಚ್ಚಾಗಲಿದೆ. ಸ್ನೇಹಿತರೆ, ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂದರೆ ಇಪಿಎಫ್ಒ ಅಡಿಯಲ್ಲಿ ಲಕ್ಷಾಂತರ ನೌಕರರು ತಮ್ಮ ಪಿಎಫ್ ಖಾತೆಗಳಿಗೆ 25-26ನೇ ಸಾಲಿನ ಶೇಕಡ 8.25% ಬಡ್ಡಿ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಕಾತುರದಿಂದ ಕಾಯುತ್ತಿದ್ದಾರೆ. ಘೋಷಣೆಯಾಗಿ 2 ತಿಂಗಳು ಕಳೆದರೂ ಹಣ ಖಾತೆಗೆ ಬಂದಿಲ್ಲ ಎಂದು ನೌಕರರಲ್ಲಿ ಸ್ವಲ್ಪ ಗೊಂದಲವಿದೆ. ಆದರೆ ಈ ವಿಳಂಬಕ್ಕೆ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳೇ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಪ್ರಾಸೆಸ್ ಕಾರಣ. ಹಣಕಾಸು ಸಚಿವಾಲಯದ ಅಂತಿಮ ಅನುಮೋದನೆ ಪಡೆದು ದೇಶಾದ್ಯಂತ ಲಕ್ಷಾಂತರ ಖಾತೆಗಳು ಅಪ್ಡೇಟ್ ಮಾಡುವುದು ದೊಡ್ಡ ಕೆಲಸವೇ ಹೌದು. ಸ್ನೇಹಿತರೆ, ಕೇವಲ ಬಡ್ಡಿ ದರ ಘೋಷಣೆ ಮಾಡಿದರೆ ಸಾಲದು, ಅದಕ್ಕೆ ಹಣಕಾಸು ಸಚಿವಾಲಯದ ಒಪ್ಪಿಗೆ ಕೂಡ ಬೇಕು. ಆ ನಂತರ ಇಪಿಎಫ್ಒದ ತಾಂತ್ರಿಕ ವಿಭಾಗವು ದೇಶಾದ್ಯಂತ ಇರುವ ಕೋಟ್ಯಾಂತರ ಚಂದಾದಾರರ ಡೇಟಾವನ್ನು ನವೀಕರಿಸಬೇಕು. ಈ ದೀರ್ಘ ಲೆಕ್ಕಪತ್ರ ಪ್ರಕ್ರಿಯೆಯು ಸ್ವಾಭಾವಿಕವಾಗಿ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾಗಿ ಸ್ನೇಹಿತರೆ, ಯಾವುದೇ ನಿರ್ದಿಷ್ಟ ದಿನಾಂಕವನ್ನು ಇಪಿಎಫ್ಒ ಇನ್ನೂ ಅಧಿಕೃತವಾಗಿ ಹೇಳಿಲ್ಲ. ಸ್ನೇಹಿತರೆ, ಬಡ್ಡಿ ಜಮಾ ಆಗಿದೆಯೋ ಇಲ್ಲವೋ ಎಂದು ತಿಳಿಯಲು ಕಚೇರಿಗೆ ಅಲೆಯುವ ಅಗತ್ಯವಿಲ್ಲ. ಸರ್ಕಾರದ ಉಮಾಂಗ್ ಆ್ಯಪ್ ಮೂಲಕ ಅಥವಾ ಇ ಸೇವಾ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ನಿಮ್ಮ ಪಾಸ್ಬುಕ್ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಿಮ್ಮ ಖಾತೆಯಲ್ಲಿ 31/3/2026 ಬಡ್ಡಿ ನವೀಕರಿಸಲಾಗಿದೆ ಎಂದು ಬಂದರೆ ಬಡ್ಡಿ ಹಣ ಯಶಸ್ವಿಯಾಗಿ ಜಮಾ ಆಗಿದೆ ಎಂದರ್ಥ. ಸ್ನೇಹಿತರೆ, ಇಂಟರ್ನೆಟ್ ಸೌಲಭ್ಯ ಇಲ್ಲದವರಿಗೂ ವ್ಯವಸ್ಥೆ ಇದೆ. ನಿಮ್ಮ ಯುಎಎನ್ ಸಂಖ್ಯೆಗೆ ಲಿಂಕ್ ಆಗಿರುವ ಮೊಬೈಲ್ನಿಂದ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಮಿಸ್ಡ್ ಕಾಲ್ ನೀಡಿದರೆ ಸೆಕೆಂಡುಗಳಲ್ಲಿ ಮೆಸೇಜ್ ಬರುತ್ತದೆ. ಅಥವಾ ಯುಎಎನ್ ಇಪಿಎಫ್ಒಎಚ್ಒಇಎನ್ಜಿ ಎಂದು ಟೈಪ್ ಮಾಡಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಮತ್ತೊಂದು ನಂಬರ್ಗೆ SMS ಕಳುಹಿಸುವ ಮೂಲಕವೂ ನಿಮ್ಮ ಬ್ಯಾಲೆನ್ಸ್ ವಿವರ ಪಡೆಯಬಹುದು. ಸ್ನೇಹಿತರೆ, ಈ ಡಿಜಿಟಲ್ ಸೇವೆ ಬಳಸುವ ಮುನ್ನ ನಿಮ್ಮ ಯುಎಎನ್ ಸಂಖ್ಯೆ ಸಕ್ರಿಯವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಅಲ್ಲದೆ ನಿಮ್ಮ ಆಧಾರ್, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನು ಯುಎಎನ್ ಜೊತೆ ಲಿಂಕ್ ಮಾಡುವುದು ಅತ್ಯಗತ್ಯ. ಇಲ್ಲದಿದ್ದರೆ ನಿಮಗೆ ಯಾವುದೇ ಮಾಹಿತಿ ಸಿಗುವುದಿಲ್ಲ. ಸ್ನೇಹಿತರೆ, ಭವಿಷ್ಯದಲ್ಲಿ ಇಂತಹ ವಿಳಂಬ ತಪ್ಪಿಸಲು ಇಪಿಎಫ್ಒ 3.0 ಎಂಬ ಹೊಸ ಡಿಜಿಟಲ್ ಆಧುನೀಕರಣ ಕಾರ್ಯಕ್ರಮ ತರುತ್ತಿದೆ. ಇದು ಭೌತಿಕ ದಾಖಲೆಗಳ ಅವಶ್ಯಕತೆಯನ್ನು ಕಡಿಮೆ ಮಾಡಿ ಪಿಎಫ್ ಹಣ ಹಿಂಪಡೆಯುವಿಕೆಗೆ ಅಥವಾ ವರ್ಗಾವಣೆಯನ್ನು ಕ್ಷಣಾರ್ಧದಲ್ಲಿ ಮಾಡುವಂತಹ ತಾಂತ್ರಿಕ ವ್ಯವಸ್ಥೆಯಾಗಿದೆ. ಸ್ನೇಹಿತರೆ, ಈ ಹೊಸ ವ್ಯವಸ್ಥೆಯಲ್ಲಿ 5 ಲಕ್ಷ ರೂಪಾಯಿಗಿಂತ ಕಡಿಮೆ ಪಿಎಫ್ ಹಣ ಹಿಂಪಡೆಯಲು ಉದ್ಯೋಗದಾತರ ಅನುಮೋದನೆಯ ಅಗತ್ಯವಿರುವುದಿಲ್ಲ. ಸದಸ್ಯರು ತಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಲು QR ಕೋಡ್ ಬಳಸಬಹುದು. ಅಷ್ಟೇ ಅಲ್ಲ, ತುರ್ತು ಸಮಯದಲ್ಲಿ UPI ಮೂಲಕ ನೇರವಾಗಿ ಹಣ ಹಿಂಪಡೆಯುವ ಸೌಲಭ್ಯವೂ ಸಿಗಲಿದೆ. ಇದು ಇಪಿಎಫ್ಒ ಸೇವೆಯನ್ನು ಸಂಪೂರ್ಣ ಡಿಜಿಟಲ್ ಮತ್ತು ಪಾರದರ್ಶಕಗೊಳಿಸಲಿದೆ. ಸ್ನೇಹಿತರೆ, ಪಿಎಫ್ ಸೇವೆಗಳಲ್ಲಿ ಆಗುತ್ತಿರುವ ಈ ಬದಲಾವಣೆಗಳು ನೌಕರರ ಪಾಲಿಗೆ ದೊಡ್ಡ ನಿರಾಳತೆ ನೀಡಲಿವೆ. ತಾಂತ್ರಿಕ ಅಪ್ಗ್ರೇಡ್ಗಳಿಂದ ಪ್ರಕ್ರಿಯೆಗಳು ವೇಗವಾಗಲಿದ್ದು, ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವಿಲ್ಲದೆ ಹಣ ಹಿಂಪಡೆಯುವುದು ಸಾಧ್ಯವಾಗಲಿದೆ. ಒಟ್ಟಿನಲ್ಲಿ ಡಿಜಿಟಲೀಕರಣವು ಇಪಿಎಫ್ಒ ಸೇವೆಯನ್ನು ಇನ್ನಷ್ಟು ಜನಸ್ನೇಹಿಯನ್ನಾಗಿ ಮಾಡಲಿದೆ. ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.